ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಮಹಾಬೋಧಾಲಯ ಮಠದಲ್ಲಿ ಇಂದು ಶ್ರೀ ಶ್ರೀ ವಿದ್ಯಾನಂದ ಶರಣರ 15ನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತ ಸತ್ಸಂಗ ಸಂಜೀವಿನಿ ಕೂಟ ಏರ್ಪಡಿಸಲಾಗಿತ್ತು. ಈ ಸತ್ಸಂಗ ಸಂಜೀವಿನಿ ಕೂಟ 3 ದಿನಗಳಿಂದ ಆರಂಭವಾಗಿದ್ದು, ಬೆನಕನಹಳ್ಳಿ ಮಠಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶರಣರ ಹಿತ ವಚನವನ್ನು ಆಲಿಸುತ್ತಾರೆ. ಹಾಗೆ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸುತ್ತಿರುವಂತಹ ಭಕ್ತಾದಿಗಳಿಗೆ ಪ್ರವಚನ ನೀಡಲು ಅನೇಕ ಮಠಾಧಿಪತಿಗಳು ಗುರುಗಳು ಆಗಮಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಮಾತು ಶ್ರೀ ಶ್ರೀ ದೇವಿತಾ, ಶ್ರೀ ಮನೋಹರ ರಾವ್ ಕುಲಕರ್ಣಿ, ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು, ಶ್ರೀ ಶಂಕರಣ್ಣ ಹುಣಶ್ಯಾಳ್ ಹಾಗೂ ಪರಮ ಪೂಜ್ಯ ಶ್ರೀ ದೇವಾನಂದ ಶರಣರು ಮಹಾಬೋಧಾಲಯ ಬೆನಕನಹಳ್ಳಿ 3 ದಿನಗಳವರೆಗೂ ಕೂಡ ನಡೆಯುತ್ತಿರುವಂತಹ ಈ ಸಂಜೀವಿನಿ ಕೂಟವು ಪ್ರತಿದಿನವೂ ಒಬ್ಬರು ಶರಣರು ಭಕ್ತಾದಿಗಳಿಗೆ ಪ್ರವಚನ ಮಾಡ್ತಾರೆ. ಇಂದು 3ನೇ ದಿನವಾದ್ದರಿಂದ ಬಹಳ ವಿಶೇಷವಾಗಿ ಪೂಜೆ ನಡೆತಾ ಇದ್ದು, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪರಮ ಪೂಜ್ಯರ ಪ್ರವಚನವನ್ನು ಆಲಿಸುತ್ತಾ ಭಕ್ತಾದಿಗಳು ಮೈಮರೆಯುತ್ತಾ ಕುಳಿತಿದ್ರು. ಈ ಮಠದಲ್ಲಿ ದಿನನಿತ್ಯವಾಗಿ ವಿವಿಧ ಬಗೆಯ ಪ್ರಸಾದ ಕೂಡ ಭಕ್ತರಿಗೆ ನೀಡಲಾಗ್ತಾ ಇತ್ತು. ವರದಿ ಪರಮಾತ್ಮ ನ್ಯೂಸ್ 24 ಕನ್ನಡ, ಯಾದಗಿರಿ. ನಿಂತಿರುವ ಜಾಗದಲ್ಲೇ ನಮಸ್ಕಾರ ಮಾಡಬೇಕು. ನಂತರದಲ್ಲಿ ನಾವು ನೀವೆಲ್ಲರೂ ಸಮೇತ ಹೋಗುವ ಸಂದರ್ಭದಲ್ಲಿ ದಯವಿಟ್ಟು ಬೇರೆ ಯಾರು ಒಂದು ನಮಸ್ಕಾರ ಮಾಡಲಿಕ್ಕೆ ಬರಬಾರ್ದು. ಅಲ್ಲೇ ನಿಂತಲ್ಲೇ ನಿಂತ ಜಾಗದಲ್ಲಿ ನಮಸ್ಕಾರ ಮಾಡಬೇಕು. ಎಲ್ಲರೂ ಶಾಂತತೆಯಿಂದ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ನಿಧಾನವಾಗಿ ಎಲ್ಲರೂ ಹಬ್ಬ ದಯವಿಟ್ಟು ಎಲ್ಲರೂ ಪ್ರಸಾದಕ್ಕೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಈಗೆಲ್ಲ ತೋರಿಸ್ತಾ ಬರ್ತಾರೆ ದೇಹ ಇಂದ್ರಿಯ ಈಗೆಲ್ಲ ಹೇಳ್ತಾ ಬಂದು ಎಲ್ಲರಿಗೂ ಪ್ರಿಯವಾದದ್ದು ಯಾವುದು? ಮತ್ತೆ ಪ್ರಾಣವೂ ಪ್ರಿಯ ಅಲ್ಲ ಒಂದಲ್ಲ. ಯಾಕಂತ ಕೇಳಿದ್ರೆ ಸಾಯುವುದು ಒಂದು ಇಚ್ಛೆ ಆಗುತ್ತೆ. ಹಾಗಾದ್ರೆ ಪ್ರಾಣವನ್ನು ಹೋಗಲಿ ಅಂತ ಇಚ್ಛೆ, ಸಾಯಿಲಿ ಅಂತ ಎಲ್ಲರ ಮೇಲೆ ಇಚ್ಛೆನ ಆತ್ಮನ ಮೇಲೆ ಇಚ್ಛೆ. ಆತ್ಮ ಎಲ್ಲರಿಗೂ ಪ್ರಿಯವಾಗಿದೆ ಪ್ರಾಣ. ಆದರೆ ಬಹುತೇಕವರೆಗೂ ಪ್ರಾಣವೇ ಪ್ರಿಯ ಆಗುತ್ತೆ. ಪ್ರಾಣ ಮುಗಿದ ಮೇಲೆ ಏನಾಗುತ್ತೆ? ಆತ್ಮ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಆತ್ಮ, ಅವರ ಸ್ವಭಾವ, ಅವರ ಅರಿವು, ಅದೊಂದೇ ಅವರಿಗೆ ಪ್ರಿಯವಾಗಿರುತ್ತೆ. ಇಂಥ ಪ್ರಿಯವಾಗಿರತಕ್ಕಂಥ ಆತ್ಮನನ್ನ ಪ್ರೀತಿಸಲಿಕ್ಕೆ ಆತ ಹೇಳ್ತಾನೆ, ಮನ 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 ಏಕಾರ್ಥವ, ಪ್ರಾಣ ಪ್ರಾಣ ಏಕಾರ್ಥವ. ಪ್ರಾಣ ಅಲ್ಲದ್ದು ಮತ್ತು ಪ್ರಾಣ ಅಲ್ಲದ್ದು ಎರಡು ಏನಾಗುವುದು? ಭಾವಾಭಾವ ಏಕಾರ್ಥವಾಗಿ. ಒಂದು ಭಾವ ಆದದ್ದು, ಒಂದು ಭಾವ ಆಗದೇ ಇರುವುದು. ಇವೆಲ್ಲ ಏನಾಗಬೇಕು? ಒಂದ. ಹೆಂಗ ಅರ್ಥ ಅಂತ ಕೇಳಿದ್ರೆ, ಗಂಗಾ ಯಮುನಾ ಸರಸ್ವತಿಗಳು ಬಂದು 3 ಕೂಡಿ ಒಂದಾಗ್ತವ, 3 ಇರ್ತವೆ. ಈಗ ಅಂತ ಕ್ಷೇತ್ರದಲ್ಲಿ ತೀರ್ಥ ಅಂತ ಮಾಡಿದ್ರೆ, ತೀರ್ಥ ಅಂತ ಎಂತೆಲ್ಲ ಮಾಡ್ತಾರೆ ನಿಮ್ಗೆ ಗೊತ್ತಾ? ತೀರ್ಥಕ್ಷೇತ್ರ ಅಂತ ಕರಿತೀವಿ. ನೀವು ನೋಡಿದ್ದೀವಿ ಎಲ್ಲ ನದಿಗಳನ್ನ ನೋಡ್ತೀವಿ. ನದಿ ಈಗ ಹರಿದು ಬಂದು ಒಂದಿಷ್ಟು ಮತ್ತೆ ತನ್ನ ಮೂಲದ
ಕಡೆ ಈಗ ಅರಣ್ಯ ಮತ್ತೆ ಈಗ ಬರುವಂತ ಮಧ್ಯ ಬಿಂದುವಿಗೆ ಕ್ಷೇತ್ರ ತೀರ್ಥ ಕ್ಷೇತ್ರ ಮಾಡ್ತಾರೆ, ಅಲ್ಲಿ ವಾಸ ಮಾಡ್ತಾರೆ. ಈಗ ಪೂರ್ವಕ್ಕೆ ಹರಿತದ ನೀರು, ಮತ್ತೆ ಮುಂದೆ ಯಾವುದೇ ಅಡೆತಡೆ ಬಂದಾಗ ಒಂದಿಷ್ಟು ಮತ್ತೆ ಪಶ್ಚಿಮಕ್ಕೆ ತಿರುಗುತ್ತೆ, ಪಶ್ಚಿಮದಿಂದ ಮತ್ತೆ ಪೂರ್ವಕ್ಕೆ ತಿರುಗುವ ಬಿಂದುವಿಗೆ ತೀರ್ಥ ಅಂತಾರೆ. ಎಲ್ಲಾ ಕ್ಷೇತ್ರಗಳನ್ನು ನೋಡಿದ್ರೆ ಒಂದಲ್ಲೇ ಇಲ್ಲ, ನಾವು ನಿಜವಾದ ತೀರ್ಥ. ಆಗ ನಾವು ಸಮೇತ ನಾವು ಸಂಸಾರದ ಕಡೆ ತಿರುಗಿದವರನ್ನ ಮತ್ತೆ ಆತ್ಮದ ಕಡೆ ತಿರುಗಿಸಿದ್ದೀವಿ ನೋಡಿ. ಏನಿದೆ ಈ ಕ್ಷೇತ್ರಕ್ಕೆ ಏನಂತಾರೆ? ಆ ಬಿಂದುವಿಗೆ ಬಂದಿದೆ. ಸಂಸಾರದ ಕಡೆ ಹರಿದು ಹೋಗುವ ಮನ ಮತ್ತೆ ಆತ್ಮನ ಕಡೆ ತಿರುಗಿಸಿದಾಗ ಇದೇನಿದು? ಅಲ್ಲೇ ಅಲ್ಲ, ನದಿ ತೀರ್ಥ ಅಲ್ಲ, ಆ ಕ್ಷಣ ತೀರ್ಥ. ಅಲ್ಲಿ ತಿರುಗೇನಿಲ್ಲ, ತಿರುಗಿ ತಂದ ಕ್ಷೇತ್ರ ಇಲ್ಲ ಅಂದ್ರೆ ಅಲ್ಲ, ಕ್ಷೇತ್ರ ತೀರ್ಥ ಎಲ್ಲಿ ಕೂತಿರ್ತಿ ಅದು ತೀರ್ಥ ಅಂತ ತಿಳಿಯಬೇಕು ಮನುಷ್ಯ. ಹೀಗೆ ತಿರುಗಿ ಹರಿಯುವ ನದಿ ತನ್ನ ಮೂಲದಲ್ಲಿ ತಿರುಗಿ ಮತ್ತೆ ತಿರುಗುವ ಬಿಂದು ಏನಿದೆ ಅಲ್ಲ